ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಸುಕುಮಾರ್ ಬಂದು ಇದರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು, ಇವನು ಸಿರಿಧಾನ್ಯ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಹಾಗಾಗಿ ಏನಿವತ್ತು ಸ್ವಾತಂತ್ರ್ಯ ಬಂದು 70ರಿಂದ 80 ವರ್ಷ ಆಗಿದೆ. ಅವತ್ತು ಸ್ವಾತಂತ್ರ್ಯ ಬರೋದಕ್ಕೆ ಸುಮಾರುಗಳು ಬ್ರಿಟಿಷರು ಹೋರಾಟ ಮಾಡೋರನ್ನೆಲ್ಲ ಜೈಲಿಗೆ ಕಳಿಸೋದು, ಗಲ್ಲಿಗೇರಿಸೋದು, ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾಯಿದ್ರು. ನಾವು ಒಂದಷ್ಟು ಪುಸ್ತಕದಲ್ಲಿ ಓದಿದ್ದೀವಿ, ಇತಿಹಾಸ ತಿಳ್ಕೊಂಡಿದ್ದೀವಿ. ಈಗ ಬಂದರೆ ಕರಿ ಬ್ರಿಟಿಷರುಗಳು ಆವತ್ತು ಬೇರೆಯವರು, ಅವರು ಇವತ್ತು ನಮ್ಮೊಳಗೆ ಇದ್ಕೊಂಡು ನಮ್ಮ ಜೊತೆಲೇ ಇದ್ಕೊಂಡು ಯಾರ್ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆಲ್ಲ ಕಲ್ಲು ಹೊಡಿಸ್ಬೇಕು, ಏಟು ಹೊಡಿಸ್ಬೇಕು, ಕೊಲೆ ಮಾಡಿಸ್ಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಆಟ ಆಡ್ತಾವ್ರೆ. ಮೊನ್ನೆ ಬಂಡೀಪುರ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ ತಕ್ಷಣ ರೆಸಾರ್ಟಲ್ಲಿ ಅಡುಗೆ ಮಾಡಿಸಿದ್ದಾರೆ, ಮಾಂಸೂಟ ಮಾಡಿಸಿದ್ದಾರೆ, ಡ್ರಿಂಕ್ಸ್ ತರಿಸಿದ್ದಾರೆ, ಅರಣ್ಯ ಅಧಿಕಾರಿಗಳು ಇದರಲ್ಲಿದ್ದಾರೆ. ಹಾಗಾಗಿ ನಮಗೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಲಿ ರೆಸಾರ್ಟ್ಗಳು 1 ಎಕರೆ ತಗೊಂಡು 4 ಎಕರೆ ಮಾಡ್ತಾಯಿದ್ದಾರೆ. ಮತ್ತು ಬೋರ್ವೆಲ್ ಹಾಕಿರೋದು ಕಮರ್ಷಿಯಲ್ ಬೋರ್ವೆಲ್ ಅಲ್ಲ, ರೈತರ IP ಸೆಟ್ಟಲ್ಲಿ ತಗೊಂಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ದಾರೆ ಒಳಗಡೆ. ಜೊತೆಗೆ ಇವರು ಎಷ್ಟು ಜನ ಕಾರ್ಮಿಕರು 5,000 ಜನ 3,000 ಜನ ಅಂತಿದ್ದಾರೆ. ಎಷ್ಟು ಜನ ಕಾರ್ಮಿಕ ಇಲಾಖೆಯಿಂದ ಇವರು ಹೆಸರು ಸೇರಿಸ್ಕೊಂಡಿದ್ದಾರೆ, ಎಷ್ಟು PFಗಳು ಕಟ್ಟಿದ್ದಾರೆ. IP ಸೆಟ್ ಕೃಷಿ ಹೆಸರಲ್ಲಿ IP ಸೆಟ್ ತಗೊಂಡಿದ್ದಾರೆ ಇವರು. ಇದೆಲ್ಲ ಅರಣ್ಯ ಇಲಾಖೆಗೆ ಗೊತ್ತಿಲ್ವಾ? ಎಲ್ಲವೂ ಗೊತ್ತು. ಎಷ್ಟು ಲಂಚ ತಿಂತಾರೆ. ಯಾಕೆ ಲಂಚ ಅಂದರೆ ಇವ್ರುಗಳು ಇವೆಲ್ಲ ಇಲ್ಲಿಗಲ್ನ ಇವರು ಕಂಡುಹಿಡಿದಿಲ್ವಲ್ಲ, ಅದಕ್ಕೆ ಲಂಚ. ಅದೇ ಲಂಚ. ಯಾಕೆ ಇವರು ಅದೆಲ್ಲ ಸೀಜ್ ಮಾಡಿಲ್ಲ? ಅಲ್ಲಿ ಲಂಚ ಈಸ್ಕೊಂಡಿರ್ತಾನೆ ಅರ್ಥ. ಈಗ 1 ಎಕರೆ ಅಲ್ನೇಷನ್ ಮಾಡಿ 5 ಎಕರೆ ಮಾಡ್ತಾವನೆ. ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇಟ್ಕೊಂಡಾನೆ, ಹೆಸರು ರೈತರ ಹೆಸರಲ್ಲಿ IP ಸೆಟ್ ತಗೊಂಡಿದ್ದಾನೆ. ನಿಮ್ಗೆ ಇದೆಲ್ಲ ಗೊತ್ತಿಲ್ವಾ? ಎಲ್ಲ ರೆಸಾರ್ಟ್ಗಳದು. ತಮಿಳ್ನಾಡಿಗೆ ಹೋಗ್ತಾರೆ, ತಮಿಳ್ನಾಡಲ್ಲಿ ಎಷ್ಟು ರೆಸಾರ್ಟ್ಗಳನ್ನ ಮೊನ್ನೆ ಬಂದ್ ಮಾಡಿದ್ದಾರೆ, ಪೇಪರ್ಗಳು ಬಂದಿಲ್ವಾ? ಸ್ವತಃ ಅಲ್ಲಿ ಸೀಜ್ ಮಾಡಿಲ್ವಾ? ಎಲ್ಲಿ ರೆಸಾರ್ಟ್ಗಳು ನಡೀತಾವೆ, ಎಲ್ಲಿ ಸಫಾರಿಗಳು ನಡೀತಾ ಇದ್ದು? ಜನಗಳಿಗೆ ಬಂಕು ಬೂದಿ ತರಿಸ್ತಾ ಇದ್ದಾರೆ ನೀವು. ಕರ್ನಾಟಕ ಬಿಟ್ಟು ಬ್ರಿಟಿಷರಿಗೂ ಇವ್ರಿಗೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಇದೆಲ್ಲ ಮಾಡೋದ್ರಿಂದ ಏನು ಕಾರಣಗಳಿವು? ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದರೂ ಬ್ರಿಟಿಷರಿಗೂ ಇವ್ರಿಗೂ ವ್ಯತ್ಯಾಸ ಏನು? ಮತ್ತು ಜೊತೆಗೆ ಗುಂಡ್ಲಿಪೇಟೆ ರೈತ ಬಾಂಧವರು ತಿಳ್ಕೋಬೇಕು. ನೀವು ಈ ವಿಷಯವನ್ನು ನೀವು ಇಲ್ಲಿಗೆ ಬಿಟ್ಬಿಟ್ರೆ ಇನ್ನು 5 ವರ್ಷದಲ್ಲಿ 1 ಇಂಚ್ ಭೂಮಿನೂ ನೀವು ಮಡಿಕೊಳ್ಳೋಕ್ಕಾಗಲ್ಲ. ನಿಮ್ಮ ಮೇಲೆ ದಬ್ಬಾಳಿಕೆ ನಡೀತದೆ, ಇಲ್ಲವಾದ ಕೇಸ್ಗಳು ಬೀಳ್ತವೆ. ಏನು ಕಾಡಂಚಿನ ಗ್ರಾಮಗಳು ನೀವು ಇದೀ ಅಂತೀವಿ, ಯಾರೂ ಅಲ್ಲಿ ಇರೋಕ್ಕಾಗಲ್ಲ. ನೀವು ನೋಡಿ, ಯೋಚನೆ ಮಾಡಿ. ನೀವು ಎಷ್ಟು ದಿವಾಡಿ ರೈತ ಸಂಘದ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದರೆ, ಒಬ್ಬ ಇಬ್ಬನ ರೈತರ ಮೇಲೆ ನಿಧಾನಕ್ಕೆ ಒಂದೊಂದು ಊರ ಮೇಲೆ ದಬ್ಬಾಳಿಕೆ ಮಾಡಿ ನಿಮ್ಮ ಜಮೀನೆಲ್ಲ ಕಿತ್ಕೊತಾ ಇದ್ದಾರೆ. ಈಗಾಗಲೇ ಕಳ್ಳಿಗೌಡನಹಳ್ಳಿ ಒಳಗಡೆ ಬಂದುಬಿಟ್ಟಿದ್ದಾರೆ ರೆಸಾರ್ಟ್ಗಳನ್ನವರು. ಹಾಗಾಗಿ ಇವರು BJP ಅವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಎಲ್ಲರೂ ಅವ್ರವ್ರು ಯಾವ ಹೆಸರಲ್ಲಿ ಏನೇನು ಹೆಸರು ಎಲ್ಲ ನಮಗೆ ಗೊತ್ತು. ಹಿಂದೂ ಮುಸ್ಲಿಮ್ಸ್ ಹೆಸರು ಮಾಡಿರ್ತಾನೆ, ಮುಸ್ಲಿಮ್ಸ್ ಹಿಂದೂ ಹೆಸರು ಮಾಡಿರ್ತಾನೆ. ಇವೆಲ್ಲ ನಮಗೆ ಕರೆಕ್ಟಾಗಿ ಗೊತ್ತಿದೆ. ಹಾಗಾಗಿ ಅರಣ್ಯ ಇಲಾಖೆಯವರು ನೀವು ಯೋಚನೆ, ಇವೆಲ್ಲ ಭ್ರಷ್ಟಾಗಿರೋದ್ರಿಂದ ನಮಗಿರೋದು ನಾವೇ ಇವತ್ತು ಸುಪ್ರೀಮ್ ಆಗಿರೋದ್ರಿಂದ ನಾವು ಇದನ್ನು ಕೇಳದೆ ಹೋದರೆ ಮುಂದಿನ ದಿನ ಭಾಳಷ್ಟು ನಾವು ಕಷ್ಟ ಸಿಕ್ಕಾಗಬೇಕಾಗುತ್ತೆ. 5,000 ಜನ 3,000 ಜನ ಎಲ್ಲಿ ತೆಗೀರಿ? ನಿಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನಿಮ್ಮ ಹೆಸರುಗಳು ಎಲ್ಲಿದೆ? ಎಷ್ಟು ನಿಮಗೆ PF ಕಟ್ತಾಯಿದ್ದಾರೆ? ಎಷ್ಟು ಸಂಬಳ ಕೊಡ್ತಾಯಿದ್ದಾರೆ? ಎಷ್ಟು ಅಟೆಂಡೆನ್ಸ್ ಕೊಡ್ತಾಯಿದ್ದಾರೆ? ನಿಮಗೆಲ್ಲ ಗೊತ್ತಾ? ಯಾರೋ ಕೆಲವು ಜನನ ಬಿಟ್ಬಿಟ್ಟು ಒಟ್ಟಿಗಿಲ್ಲ ಇಟ್ಟಿಗಿಲ್ಲ ಏನೂ ಇಲ್ಲ, ನೀವೆಲ್ಲ ಚೆನ್ನಾಗಿರೋರೆ. ನೀವು ನಿಮ್ಮ ಬೇರೆಯವ್ರ ರೈತರನ್ನ ನೀವು ಹಾಳು ಮಾಡ್ತಾಯಿದ್ದಾರೆ. ನಿಮಗೆಲ್ಲ ದುಡ್ಡು ಬರ್ತದೆ. ಅಲ್ಲಿ ಯಾರ್ಯಾರು ಗಲಾಟೆ ಮಾಡಿ ಕೂಕ್ಕಳಿ, ಹೊನ್ನೂರು ಪ್ರಕಾಶ ಧಿಕ್ಕಾರಕ್ಕೆ ಹೋಗಿ ಸಂತೋಷ ಕೂಗಬೇಡಿ ನಂತರ ಮುಂದಿನ ದಿನದಲ್ಲಿ ನಮ್ಗೆ ಅರ್ಥ ಆಯ್ತದೆ ಹೊನ್ನೂರು ಪ್ರಕಾಶ್ ಯಾಕೆ ಧಿಕ್ಕಾರಕ್ಕೆ ಹೋಗ್ತಿದ್ವು ಅಂತ ಗೊತ್ತಾಗುತ್ತೆ ನಿಮಗೆ. ಅವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಖಾಸಗೀಕರಣ, LPGಗಳ ಉದಾರೀಕರಣ, ಆರ್ಥಿಕರಣ ಬಗ್ಗೆ ಮಾತಾಡಾಗ ಇದೇ ಸರ್ಕಾರಿ ನೌಕರರು ನಂಗನಾಡ್ತಾಯಿದ್ರು. ಏನು ಪ್ರೈವೇಟೈಸೇಷನ್ ಆಗುತ್ತೆ ನಂಗನಾಡ್ತಿದ್ರು. ಇವತ್ತು ಎಲ್ರಿಗೂ ಗೊತ್ತಾಗ್ತದೆ. ಬಾಟ್ಲ್ ದುಡ್ಡು ಕೊಟ್ಬಿಟ್ಟು ನೀರು ಕುಡಿತೀರಿ ಅಂತ ಹೇಳ್ತಾರೆ ನಮ್ಮ ನಂಜುಂಡಸ್ವಾಮಿಯವರು. ಮುಂದಿನ ದಿನಗಳು ನಿಮ್ಗೆ ಅರ್ಥ ಆಗ್ತದೆ. ಕೂಕ್ಕಳಿ, ಧಿಕ್ಕಾರ ಕೂಗಬೇಡಿ, ನಿಮ್ಗೆ ಹಕ್ಕಿದೆ, ಕೂಗಿ, ಎಷ್ಟು ಬೇಕಾದ್ರೂ ಕೂಗಿ. ಆದರೆ ಶಾಂತಿಯುತವಾಗಿ ಮಾಡಿ, ಸಂವಿಧಾನದ ಚೌಕಟ್ಟಲ್ಲಿ ಹೋರಾಟ ಮಾಡಿ. ನೀವು ಒಡೆಯೋದು ಬೇಡತೀವಿ ಅನ್ನೋದು ವಾದ ಮಾಡ್ತೀವಿ, ಅದೆಲ್ಲ ನಿಮ್ಮ ಕೈ ಸಾಧ್ಯವಿಲ್ಲ. ಕುಡ್ಕೊಳ್ಳೋದು, ತಿನ್ಕೊಳ್ಳೋದು, ಕುಡ್ಕೊಂಡು ಹೋರಾಟ ಮಾಡೋಕ್ಕೆ ಬಂದಿರಿ ಇವತ್ತು ನೀವು. ಕುಡಿದ್ಬಿಟ್ಟು ಹೋರಾಟದ ಘನತೆ ಗೌರವನೇ ಹಾಳು ಮಾಡ್ತಾಯಿದ್ರಿ. ಆ ರೆಸಾರ್ಟ್ ಮಾಲೀಕರು ಎಲ್ಲ ದುಡ್ಡು ಕೊಟ್ಟಿರೋದ್ರಲ್ಲಿ ನಮ್ಗೆ ಗೊತ್ತು. ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ.
ಹಾಗಾಗಿ ಸರ್ಕಾರ ತನಿಖೆ ಮಾಡದೆ ಹೋದರೆ ಮುಂದಿನ ದಿನ ನಾವು ಇಲ್ಲಿಗೆ ನೀವು ಸಫಾರಿ ಆರಾಮ ಮಾಡಿರ್ಬೋದು, ಮುಂದೆ ನಾವು ಹೋರಾಟ ಕೈ ಬಿಡಲ್ಲ. ಇವತ್ತು ಎಲ್ಲ ಪಂಚಾಯತಿಗಳು ನಮ್ಮವರು ಎಲ್ಲ ಕೊಡ್ತಾಯಿದ್ದಾರೆ ರೈತ ಸಂಘ ಆಯಾ ಏನು ಸ್ಥಳೀಕರಿಲ್ಲ ಎಲ್ಲೋ ಹೊರಗಡೆಯಿಂದ ಬಂದು ಮಾಡ್ತಾರೆ ಅಂತಿದ್ರಲ್ಲ ನೀವು ನೋಡಿ, ಇವತ್ತು ಸ್ಥಳೀಕರೇ ಕೊಡ್ತಾಯಿದ್ದಾರೆ. ಇಡೀ ನಾವು ನಾಗರಹೊಳೆ ಬಂಡೀಪುರನ ಯಾವುದೇ ಕಾರಣಕ್ಕೂ ರೆಸಾರ್ಟ್ ಕೈ ಕೊಡೋಕ್ಕೆ ಬಿಡಲ್ಲ, ಸಫಾರಿ ಮಾಡೋಕ್ಕೂ ಬಿಡಲ್ಲ. ಹಾಗಾಗಿ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ಗಲಾಟೆ ಅದೇ ಸೇಮ್ ನಡೀತಾ ಇದೆ. ಇದು 2ನೇ ರೈತರ ಸ್ವಾತಂತ್ರ್ಯಕ್ಕೋಸ್ಕರ ನಡೀತಾ ಇದ್ದೀವಿ. ಇದಕ್ಕೆ ಎಲ್ಲ ರೈತರು ಧುಮುಕಿ ಎಲ್ಲರೂ ಬನ್ನಿ ಹೋರಾಟ ಮಾಡೋಣ, ತಪ್ಪಿದರೆ ಕೇಳೋಣ. ಹಾಗಾಗಿ ಕೆಲವೊಂದು ಸಂಘಟನೆಗಳು ಇರ್ಬೋದು, ನಾನು ಹೇಳಲಾಗಂತ. ಹಾಗಾಗಿ ನೀವು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯದ ಕೈಗೂಡಿಸಿ ನಿಮ್ಗೇನು ನಮ್ಮ ಪ್ರಾಣ ಬೇಕಾದ್ರೂ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಸಫಾರಿ ಅಂತೂ ಬಿಡಲ್ಲ, ಅದು ಏನೇ ಆದರೂ ಆಗಲಿ. ಜೊತೆಗೆ ಕೆರೆಗಳ ನೀರು ತುಂಬಿಸೋ ವಿಷಯ ಇರ್ಬೋದು, ಕುಡಿಯೋ ನೀರು ವಿಷಯ ಇರ್ಬೋದು, ಎಲ್ಲವನ್ನು ನಾವು ಫೆಬ್ರವರಿ 25ನೇ ತಾರೀಕು ನಾವು RC ಕಚೇರಿ ಮುತ್ತಿಗೆ ಹಾಕ್ತೀವಿ. ಅದಕ್ಕೂ ದಕ್ಕನಿಲ್ಲ ಅಂದರೆ ಮಾರ್ಚ್ 1ನೇ ತಾರೀಕಿಂದ ಅನಿರ್ದಿಷ್ಟ ಕಾಲ ಚಳವಳಿ ಚಾಮರಾಜನಗರದ ಜಿಲ್ಲಾ ಕಚೇರಿ ಮುಂದೆ ಚರ್ಚೆಗಳಾಗ್ತಾ ಇದ್ದಾವೆ. ಸೋಮವಾರ ಮೀಟಿಂಗೂ ಸಹ ಕರೆದಿದ್ದೀವಿ. ಆ ಮೀಟಿಂಗಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೋತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.